ನಮಸ್ಕಾರ, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಈಸಿಯಾಗಿ ಒಂದು ಬ್ಲೌಸ್ ಪೀಸಿಂದ ಒಂದು ಹಾರವನ್ನು ಮಾಡೋದು ತೋರಿಸ್ತೀನಿ. ಇದು ವರಮಹಾಲಕ್ಷ್ಮಿ ದೇವಿಗೆ ಹಾಕಲಿಕ್ಕೆ ತುಂಬ ಚೆನ್ನಾಗೇ ಇರುತ್ತೆ. ಅಷ್ಟೇ ಅಲ್ಲದೆ ನಾವು ಮನೆ ಬಾಗಿಲಿಗೆ ಡೋರ್ ಹ್ಯಾಂಗಿಂಗ್ ರೀತಿಯಲ್ಲೂ ಕೂಡ ಇದನ್ನು ನಾವು ಯೂಸ್ ಮಾಡ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನಿಲ್ಲಿ ಒಂದು ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ, ಹಾಗೆ ಈ ರೀತಿಯಾದ ಬೀಡ್ಸನ್ನು ತಗೊಂಡಿದ್ದೀನಿ. ಇದು ನಾನು ಫ್ಲವರ್ ಕ್ಯಾಪ್, ಇದು ದೊಡ್ಡದು ತಗೊಂಡಿದ್ದೀನಿ. ಈ ರೀತಿ ಬೀಡ್ಸ್ಗಳು ಬೇಡ, ಕಲರ್ ಹೋಗುತ್ತೆ ಅಂತ ನಿಮಗೆ ಡೌಟ್ ಇದ್ದರೆ, ಹೋದ್ಸರಿ ಸುಮಾರು ಜನ ಕಾಮೆಂಟ್ ಕೂಡ ಹಾಕಿದ್ರಿ ಆ ರೀತಿದು ಕಲರ್ ಹೋಗುತ್ತೆ ಅಂತ. ಈ ರೀತಿ ಪ್ಲಾಸ್ಟಿಕ್ದು ಕಲರ್ ಆಗಿ ಫ್ಲವರ್ ಕ್ಯಾಪ್ ಸಿಗುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಈ ಎಲ್ಲ ರೀತಿಯ ಕ್ಯಾಪ್ಗಳಾಗಿರ್ಬೋದು, ಎಲ್ಲ ರೀತಿಯ ಬೀಡ್ಸ್ಗಳಾಗಿರ್ಬೋದು, ಎಲ್ಲದೂ ಕೂಡ ತುಮಕೂರಿನ ಕವಿತಾ ಎಂಟರ್ಪ್ರೈಸಲ್ಲಿ ಸಿಗುತ್ತೆ. ನಿಮಗೆ ಬೇಕು ಅಂದರೆ ಅಲ್ಲಿಂದ ತರಿಸ್ಕೊಬೋದು. ಅದರ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ಮಾಡಲಿಕ್ಕೆ ಸೂಜಿ ದಾರವನ್ನು ತಗೊಂಡಿದ್ದೀನಿ, ಆಲ್ರೆಡಿ ಉದ್ದ ಸೂಜಿಯನ್ನು ನಾನು ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಬ್ಲೌಸ್ ಪೀಸನ್ನು ಹೀಗೆ ಮಡಚಿ ಇಟ್ಕೊತೀನಿ, ಏನು ತೊಂದರೆ ಇಲ್ಲ. ನಮಗೆ ಬೇಕಾಗಿರೋದು ಕಟ್ ಮಾಡಬೇಕಾಗಿರೋದು ಇದೇ ರೀತಿಯಾಗಿಯೇ, ಅದಕ್ಕೆ ಫೋಲ್ಡ್ ಮಾಡಿಕೊಂಡೇ ಇರಲಿ, ತೊಂದರೆ ಇಲ್ಲ. ನೋಡಿ, ಹೀಗೆ 4 ಫೋಲ್ಡ್ ಆಗಿದೆ. ಇಲ್ಲ ನಾವು ಎರಡೆರಡೇ ಫೋಲ್ಡನ್ನೇ ಮಾಡ್ಕೊಂಡು ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು. ಈಗ ಇಲ್ಲಿ ಫಸ್ಟು ಸ್ಟಾರ್ಟಿಂಗಲ್ಲಿ ನೀಟಾಗಿ ಒಂದ್ಸರಿ ಕಟ್ ಮಾಡ್ಕೊಂಡ್ಬಿಡೋಣ, ಆಗ ಎಲ್ಲದೂ ಕೂಡ ಸ್ಟ್ರೈಟಾಗೆ ಬರುತ್ತೆ ಅಂತ ಅಷ್ಟೇ. ಆದ ನಂತರ ನಾವಿಲ್ಲಿ ಟೇಪನ್ನು ಬೇಕಾದರೂ ತೊಗೋಬೋದು, ಇಲ್ಲ ಸ್ಕೇಲ್ ಸಹಾಯದಿಂದ ಬೇಕಾದರೂ 1 ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು. 1 ಇಂಚು ಅಥವಾ 1.5 ಇಂಚಿಗೆ ನಾವು ಮಾರ್ಕ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ. ನಾನಿಲ್ಲಿ 1 ಇಂಚಿಗೆ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. 1 ಇಂಚಿಗೂ ಹೀಗೆ ಲೈನನ್ನು ಹಾಕ್ಕೊಂಡಿದ್ದೀನಿ. ಈಗ ಈ ಕಡೆನೂ ಕೂಡ ಅದೇ ರೀತಿಯಾಗಿ ನಾನು ಮಾರ್ಕನ್ನು ಮಾಡ್ಕೊತೀನಿ. ಇಲ್ಲ ಇನ್ನೂ ಬೆಟರ್ ಅಂದರೆ ಕತ್ರಿ ಚೆನ್ನಾಗಿದೆ ಅಂದರೆ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ರೆ ಆಗಿಬಿಡುತ್ತೆ. ಆವಾಗ ಇಲ್ಲೂ ಕೂಡ ಮತ್ತೆ ಹೀಗೆ ಮಡ್ಚ್ಕೊಂಡ ಮೇಲೂ ಕೂಡ ಒಂದ್ಸರಿ ಈ ಕಡೆ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈಗ ನಾವು ಇಲ್ಲಿ ಲೈನ್ ಹಾಕ್ಕೊಂಡ್ರೂ ಕೂಡ ಆಗುತ್ತೆ, ಇಲ್ಲ ಅಂದರೆ ಡೈರೆಕ್ಟಾಗಿ ಕಟ್ ಮಾಡಿದ್ರೂ ಕೂಡ ಆಗುತ್ತೆ. ಹೇಗೆ ಬೇಕಾದ್ರೂ ಕೂಡ ಮಾಡ್ಕೊಬೋದು. ಎಲ್ಲದನ್ನು ಕೂಡ 1 ಇಂಚಿಗೆ ಕಟ್ ಮಾಡ್ಕೊಬೇಕು. ನಾನೀಗ ಎಲ್ಲದನ್ನು ಕೂಡ 1 ಇಂಚಿಗೆ ಕಟ್ ಮಾಡಿಕೊಂಡು ತೊಗೊಬರ್ತೀನಿ. ಆಮೇಲೆ ಎಷ್ಟಕ್ಕೆ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ, ಹೇಗೆ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ. ನೋಡಿ, ಎಲ್ಲದನ್ನು ಕೂಡ ಕಟ್ ಮಾಡಿಕೊಂಡು ಬಂದಿದ್ದೀನಿ. ಈಗ ನಮಗೆ ಹೇಗಿದೆ, ಉದ್ದ ಬ್ಲೌಸ್ ಪೀಸ್ ಎಷ್ಟು ಇದೆಯೋ ಅಷ್ಟಿದೆ. ನಾವೀಗ ಅರ್ಧ ಬ್ಲೌಸ್ ಪೀಸ್ ಬರೋ ರೀತಿಯಲ್ಲಿ, ಅಂದರೆ ಇಷ್ಟುದ್ದ ಬರೋ ರೀತಿಯಲ್ಲಿ, ಅಂದರೆ ಒಂದು ಬ್ಲೌಸ್ ಪೀಸನ್ನು ಅರ್ಧ ಮಡಚಿ ಎಷ್ಟಾಗುತ್ತೋ ಅಷ್ಟನ್ನು ನಾವಿಲ್ಲಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ. ಎಲ್ಲದನ್ನು ಕೂಡ ಅದೇ ರೀತಿಯಾಗಿ ಮಿಡ್ಲಲ್ಲಿ ಕಟ್ ಮಾಡ್ಕೋಬೇಕು. ಅಷ್ಟನ್ನು ಕೂಡ ಕಟ್ ಮಾಡಿಕೊಂಡು ತೊಗೊಂಬರ್ತೀನಿ. ಹೀಗೆ ಕರೆಕ್ಟ್ ಮಿಡ್ಲಿಗೆ ಮಡ್ಚ್ಕೊಂಡು ಫೋಲ್ಡ್ ಆಗಿ ಇರುತ್ತಲ್ಲ, ಅಲ್ಲಿಗೆ ಕರೆಕ್ಟಾಗಿ ತೆಕ್ಕೊಂಡು ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಎಲ್ಲದೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಪೀಸ್ ಆಗಿದೆ ನೋಡಿ. ಒಂದೇ ಬ್ಲೌಸ್ ಪೀಸಲ್ಲಿ ಇಷ್ಟೆಲ್ಲ ಪೀಸಸ್ ಆಗುತ್ತೆ. ನಮಗೆ ಒಂದೇ ಬ್ಲೌಸಲ್ಲಿ ಒಳ್ಳೆ ಉದ್ದಾದ ಹಾರವನ್ನು ಕೂಡ ನಾವು ಮಾಡ್ಕೊಬೋದು. ಈಗ ನೆಕ್ಸ್ಟು ಇದನ್ನು ನಾವು ಎಡ್ಜಲ್ಲಿ ಸುಟ್ಕೊಬೇಕು. ಕೆಲವೊಬ್ಬರಿಗೆ ಇದು ಎಡ್ಜಲ್ಲಿ ಸುಡೋಕ್ಕೆ ಇಷ್ಟ ಇರೋಲ್ಲ. ಅಂಥವ್ರು ಏನು ಮಾಡಬೇಕು ಅಂತಂದರೆ ಗಮ್ ತೊಗೊಂಡು, ಫ್ಯಾಬ್ರಿಕ್ ಗ್ಲೂನ ತೊಗೊಂಡು ಕೈಯಾಗಿ ಹಚ್ಕೊಂಡು, ಅಂದರೆ ಸ್ವಲ್ಪ ನೀರಿಗೆ ಕರಡ್ಕೊಬೇಕು, ಅದನ್ನು ಹೀಗೆ ಮಾಡ್ಕೊತಾ ಹೋಗಬೇಕು. ಅಂದರೆ ಈ ದಾರ ನಮಗೆ ಬಿಡಬಾರ್ದು ಬಿಡಬಾರ್ದು ಅನ್ನೋದಕ್ಕೋಸ್ಕರ ಹಾಗೆ ಮಾಡಬೇಕು. ಇಲ್ಲ ಅಂತಂದರೆ ನಾವು ಮೇಣಬತ್ತಿಯನ್ನು ತೊಗೊಂಡು, ಇಲ್ಲ ದೀಪವನ್ನು ತೊಗೊಂಡು ಹೀಗೆ ಎಡ್ಜಲ್ಲಿ ಜಸ್ಟ್ ಸುಡಬೇಕು. ಅಂದರೆ ತುಂಬ ಏನು ಸುಡೋದಿಲ್ಲ. ಆ ದಾರ ನೆಕ್ಸ್ಟ್ ಎದ್ದು ಬರದೇ ಇರೋ ರೀತಿಯಲ್ಲಿ ಹೀಗೆ ಮಾಡ್ಕೊತ ಹೋಗಬೇಕು. ಜಸ್ಟ್ ತುಂಬ ಸುಡಬಾರ್ದು, ಅದು ಜಸ್ಟ್ ಹೀಗೆ ತಗ್ಸ್ಕೊತ ಹೋಗಬೇಕು. ತುಂಬ ಸ್ಪೀಡಾಗಿ ಮಾಡಬೇಕು, ಇಲ್ಲ ಅಂತಂದರೆ ಬಟ್ಟೆ ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಅಷ್ಟನ್ನು ಸುಟ್ಕೊಂಡು ತೊಗೊಬರ್ತೀನಿ.
ಆನಂತರ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಅಷ್ಟನ್ನು ಕೂಡ ನಾನು ಸುಟ್ಕೊಂಡ್ಬಂದಿದ್ದೀನಿ. ನಿಮಗೆ ಸುಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅವಾಗ ಹೇಳಿದ್ನಲ್ಲ, ಆ ರೀತಿಯಾಗಿ ಮಾಡ್ಕೊಳ್ಳಿ. ಹಾಗೆ ನಾನು ಈ ರೀತಿ ಬೀಡ್ಸನ್ನು ಕೂಡ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಬೀಡ್ಸನ್ನು ಕೂಡ ತೊಗೊಂಡಿದ್ದೀನಿ. ಇದು ನಮಗೆ ಮಿಡ್ಲ್ ಹಾಕಲಿಕ್ಕೆ ಯೂಸ್ ಆಗುತ್ತೆ. ನಿಮ್ಗೆ ಇದೇ ರೀತಿ ಬೀಡ್ಸನ್ನು ತೊಗೋಬೇಕು ಅನ್ನೋದು ಏನಿಲ್ಲ. ನೀವು ಬೇಕಾದ್ರೆ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕಾದ್ರೂ ಕೂಡ ನಿಮ್ಮ ಹತ್ರ ಯಾವ ರೀತಿ ಬೀಡ್ಸ್ ಇದೆ ಅದನ್ನು ಯೂಸ್ ಮಾಡ್ಬೋದು. ನಾನು ಫಸ್ಟಿಗೆ ಇಲ್ಲಿ 2 ಬೀಡ್ಸ್ಗಳನ್ನು ಪೋಣಿಸ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು ಫ್ಲವರ್ ಕ್ಯಾಪನ್ನು ಉಲ್ಟಾ ಈ ರೀತಿ ಸೂಜಿ ಮೇಲುಗಡೆ ಬರೋ ರೀತಿಯಲ್ಲಿ ಪೋಣಿಸ್ಕೊತಾ ಇದ್ದೀನಿ. ಇದನ್ನು ಈ ಕಡೆ ತೆಗೆದಿಟ್ಕೊಂಡ್ಬಿಡೋಣ. ಆವಾಗ ನಮಗೆ ನೀಟಾಗಿ ಗೊತ್ತಾಗುತ್ತೆ. ಇದನ್ನು ಸೂಜಿ ಕೆಳಗಡೆ ಹಾಕ್ಕೊಳ್ಳೋಣ. ಹಾಗೆ ಇಲ್ಲಿ ಒಂದು ಬ್ಲೌಸ್ ಪೀಸನ್ನು ಕಟ್ ಮಾಡಿದ್ನಲ್ಲ ಅದನ್ನು ತಗೋತಾ ಇದ್ದೀನಿ. ನೋಡಿ, ಹೀಗೆ ಮಿಡ್ಲಲ್ಲಿ ಸರಿ ಮಾಡಿ ಪೋಣಿಸ್ತಾ ಬರಬೇಕು. ಹತ್ತತ್ರಕ್ಕೆ ಅನ್ನೋದೇನಿಲ್ಲ. ನೀವು ಸ್ವಲ್ಪ ಹತ್ತಿರಕ್ಕೆ ಸ್ವಲ್ಪ ದೂರಕ್ಕೆ ಬೇಕಾದರೂ ಮಾಡ್ಕೊಬೋದು. ತುಂಬ ದೂರನೂ ಮಾಡಬೇಡಿ, ತುಂಬ ಹತ್ತಿರನೂ ಕೂಡ ಮಾಡಬೇಡಿ. ನೋಡಿ, ಈ ರೀತಿಯಾಗಿ ಪೋಣಿಸ್ತಾ ಬರಬೇಕು. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ರುದ್ರಾಕ್ಷಿ ಕಲರ್ ಆಗಿದ್ದರಿಂದ ನಾವು ದೂರದಿಂದ ನೋಡಿದ್ರೆ ಇವರೇನು ರುದ್ರಾಕ್ಷಿ ಮಾಲೆ ಮಾಡಿ ಹಾಕಿದಾರಾ ಅಂತ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗೆ ಕಾಣಿಸುತ್ತೆ. ಇದೇ ರೀತಿ ತುದಿವರೆಗೂ ಕೂಡ ಚೆನ್ನಾಗಿ ಪೋಣಿಸ್ಕೊಬೇಕು. ನಾವು ಪೋಣಿಸ್ಬೇಕಾದ್ರೆ ಹೀಗೆ ನಾರ್ಮಲಾಗಿ ಪೋಣಿಸ್ಕೊತ ಒಂದೇ ಕಡೆಗೆ ಹೀಗೆ ಪೋಣಿಸ್ಕೊತ ಹೋಗ್ತೀವಿ. ನಾವೇನು ಸೂಜಿಯಿಂದ ಕೆಳಗಡೆ ಏನು ಇಡಿಸಿರೋದಿಲ್ವಲ್ಲ, ಅದಕ್ಕೋಸ್ಕರ ಒಂದೇ ಕಡೆಯಲ್ಲೇ ಇರುತ್ತೆ. ನೋಡಿ, ಈಗ ನಾನು ತುದಿಗೆ ಬಂದಿದ್ದೀನಿ. ಈಗ ಆಯಿತು. ಒಂದು ಸರಿ ಹೀಗೆ ಟರ್ನ್ ಮಾಡ್ಕೊಂಬಿಟ್ರೆ ಎಲ್ಲ ಕಡೆಯೂ ಕೂಡ ಚೆನ್ನಾಗೆ ಟರ್ನ್ ಆಗುತ್ತೆ. ಇದನ್ನು ನಾನೀಗ ಸೂಜಿಯಿಂದ ಕೆಳಗಡೆ ಇಳಿಸ್ತೀನಿ. ಆನಂತರ ಮತ್ತೆ ಒಂದು ಫ್ಲವರ್ ಕ್ಯಾಪನ್ನು ಹೀಗೆ ಉಲ್ಟವಾಗಿ ಹಾಕ್ತೀನಿ. ನೋಡಿ, ತೋರಿಸ್ತೀನಿ. ಆ ಫ್ಲವರ್ ಕ್ಯಾಪು ಕೆಳಗಡೆ ಓಡೋಗ್ಬಿಡುತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ನಾನೀಗ ಮತ್ತೆ 2 ಬೀಡ್ಸನ್ನು ಪೋಣಿಸ್ತಾ ಇದ್ದೀನಿ. ಮತ್ತು ಫ್ಲವರ್ ಕ್ಯಾಪನ್ನು ಒಂದು ಉಲ್ಟಾ ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಬ್ಲೌಸ್ ಪೀಸಿನ ತಗೋತಾ ಇದ್ದೀನಿ. ಅದರ ಮಿಡ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ತುಂಬ ಉದ್ದಕ್ಕೂ ಅಲ್ಲ, ತುಂಬ ಸಣ್ಣಕ್ಕೂ ಅಲ್ಲ. ಆ ರೀತಿಯಾಗಿ ನಾವು ಬಟ್ಟೆಯನ್ನು ಹೊಲಿತೀವಲ್ಲ, ಕೈಯಲ್ಲಿ ಕೈ ಹೊಲಿಗೆಯನ್ನು ಮಾಡ್ತೀವಲ್ಲ, ಆ ರೀತಿಯಾಗಿ. ಇಲ್ಲ ಅಂದರೆ ನಿಮಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಬರುತ್ತೆ ಅಂದರೆ ನಾವು ಇದು ಹ್ಯಾಂಡ್ ಎಂಬ್ರಾಯ್ಡ್ರಿಯಲ್ಲಿ ರನ್ನಿಂಗ್ ಸ್ಟಿಚ್ ಅಂತಲೂ ಕೂಡ ಹೇಳ್ತೀವಿ. ಅದನ್ನು ನಾವು ಈ ಬಟ್ಟೆಯ ಮಧ್ಯಕ್ಕೆ ಹಾಕೋತಾ ಹೋಗಬೇಕು. ಫ್ರೆಂಡ್ಸ್, ಇನ್ನೂ ಏನಪ್ಪ ಅಂತಂದರೆ ಇದನ್ನು ನಾವು ಸಣ್ಣ ಮಕ್ಕಳಿಗೂ ಕೂಡ ಹೇಳ್ಕೊಡ್ಬೋದು. ಈಸಿಯಾಗಿ ಮಾಡ್ತಾರೆ ಮತ್ತು ಜಾಸ್ತಿ ಹೊತ್ತು ಕೂಡ ಬೇಕಾಗೋದಿಲ್ಲ. ನಮಗೆ ಬಟ್ಟೆ ಕಟ್ ಮಾಡಿಕೊಂಡು ಅದನ್ನು ಎಡ್ಜಲ್ಲಿ ಸುಟ್ಕೊಳ್ಳೋದನ್ನು ಬಿಟ್ಟರೆ ಮತ್ತೇನು ಜಾಸ್ತಿ ಕೆಲಸ ಇರೋದಿಲ್ಲ. ಬೇಗ ಆಗತ್ತೆ ಮತ್ತು ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಫ್ರೆಂಡ್ಸ್, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಎಷ್ಟು ಚೆನ್ನಾಗೇ ಕಾಣಿಸುತ್ತೆ. ನಿಮಗೇನಾದ್ರು ಸುಡೋದು ಬೇಡ ಅಂತಂದರೆ ಆ ರೀತಿಯಾಗಿ ಮಾಡ್ಕೊಳ್ಳಿ. ನಾನು ಮುಂಚೆ ಹೇಳಿದ್ನಲ್ಲ, ಆ ರೀತಿ ಮಾಡ್ಕೊಳ್ಳಿ. ನಿಮ್ಗೆ ಅದು ಕೂಡ ಈಸಿ ಆಗತ್ತೆ. ಅಂದರೆ ಎಲ್ಲ ಕಡೆನೂ ಸುತ್ತಿ ಬರೋಬೇಕು ಅಂತ ಅದನ್ನು ಲಾಸ್ಟಿಗೆ ಒಂದ್ಸರಿ ನಾವು ಸುತ್ತೀವಿ. ಆಮೇಲೆ ಉಲ್ಟಾ ಕ್ಯಾಪನ್ನು ಹಾಕ್ತೀನಿ. ಅದೇ ರೀತಿಯಾಗಿ ಮತ್ತೆ 2 ಬೀಡ್ಸನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಉಲ್ಟಾ ಕ್ಯಾಪನ್ನು ಹಾಕ್ತಾ ಇದ್ದೀನಿ, ಮೇಲ್ಗಡೆ ಬರೋ ರೀತಿಯಲ್ಲಿ ಕ್ಯಾಪನ್ನು. ಈಗ ಇನ್ನೊಂದು ಪೀಸ್. ಹೀಗೆ ಎಲ್ಲ ಪೀಸ್ಗಳನ್ನು ಕೂಡ ಮಾಡ್ಕೊಂಬರ್ತೀನಿ. ಕೊನೆಯಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಫಸ್ಟಿಗೆ ಮತ್ತು ಎಡ್ಜಲ್ಲಿ ಏನು ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ನೋಡಿ, ಪೂರ್ತಿ ಆದಮೇಲೆ ಹೀಗೆ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ. ಈಗ ಎಂಡ್ ವರ್ಕನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಲಾಸ್ಟ್ ಇಲ್ಲಿಗೆ ಫಸ್ಟ್ 2 ಬೀಡ್ಸನ್ನು ಹಾಕಿದ್ನಲ್ಲ, ಅಲ್ಲಿಗೆ 2 ಬೀಡ್ಸನ್ನು ಹಾಕಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಫ್ಲವರ್ ಕ್ಯಾಪನ್ನು ಮೇಲ್ಗಡೆ ಮುಖವಾಗಿ ಪೋಣಿಸ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಇಲ್ಲಿ ನೋಡಿ ಬೆಲ್ಲನ್ನು ತೊಗೊಂಡಿದ್ದೀನಿ.
ಇಷ್ಟು ಸಣ್ಣ ಬೆಲ್ಲು. ನಿಮಗೆ ಯಾವ ಸೈಜಿನ ಬೆಲ್ ಬೇಕಾದ್ರೂ ಕೂಡ ಸಿಗುತ್ತೆ. ಚೆನ್ನಾಗಾಗುತ್ತೆ. ಗಾಳಿ ಬಂದಾಗ ಅದು ಟಣ ಟಣ ಅಂತ ಗುಡ್ತಿರುತ್ತೆ ನೋಡಿ. ಈ ರೀತಿಯಾಗಿ ಹಾಕಿ ಕೆಳಗಡೆ ಹೂವನ್ನು ಮತ್ತೆ ಇಳಿಸ್ಕೊಬಿಡೋಣ. ಇಲ್ಲಿ ನಾಟ್ ಹಾಕಲಿಕ್ಕೆ ಸರಿ ಆಗುತ್ತೆ. ಇದಕ್ಕೆ ನಾರ್ಮಲ್ ನಾಟ್ಗಳನ್ನು ಹಾಕಬೇಕು. ನಿಮಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿದ್ದರಿಂದ ಸ್ವಲ್ಪ ಗಟ್ಟಿಯಾದ ನಾಟನ್ನು ಹಾಕಬೇಕು. ನಾಟ್ ಹಾಕಿ ಆದಮೇಲೆ ಇದನ್ನು ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಕಟ್ ಮಾಡ್ಕೊಂಡ್ಬಿಡಬೇಕು. ಆನಂತರ ಈ ಕ್ಯಾಪನ್ನು ಕೂಡ ಇದ್ರ ಕೆಳಗಡೆನೇ ಇಳಿಸ್ಕೊಬೇಕು. ಈಗ ಎಲ್ಲದನ್ನು ಕೂಡ ಕರೆಕ್ಟಾಗಿ ಇದ್ರ ಹತ್ರ ಬರೋ ರೀತಿಯಲ್ಲಿ ಇಳಿಸ್ಕೊಬೇಕು. ಇಲ್ಲಿ ಸ್ವಲ್ಪ ತುಂಬ ಸ್ಟಿಫಾಗಿ ಮಾಡಬೇಡಿ, ಸ್ವಲ್ಪ ಗ್ಯಾಪ್ ಇರಲಿ, ಆವಾಗ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಕೆಳಗಡೆ ಮಾಡ್ಕೊಂಡಾದ್ಮೇಲೆ ಇಲ್ಲೂ ಒಂದಷ್ಟು ದೂರಕ್ಕೆ ಸ್ವಲ್ಪ ಜಾಸ್ತಿ ದಾರ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಇದಕ್ಕೂ ಕೂಡ ಸೂಜಿಯನ್ನು ಪೋಣಿಸ್ಕೊಂಡು ನಾಟನ್ನು ಹಾಕ್ಕೋಬೇಕು. ನಾಟ್ ಮೀನ್ಸ್ ರಿಂಗನ್ನು ನಾವು ಮಾಡ್ಕೊಬೇಕು. ರಿಂಗ್ ಇದ್ದರೆ ರಿಂಗನ್ನು ಹಾಕ್ಕೊಬೋದು, ಇಲ್ಲ ಅಂತಂದರೆ ಈ ರೀತಿಯಾಗಿ ರಿಂಗನ್ನು ಮಾಡ್ಕೊಬೋದು. ಫುಲ್ ನಾನು ಮುಂಚೆನೇ ಎಲ್ಲ ವಿಡಿಯೋದಲ್ಲೂ ತೋರಿಸಿದ್ರಿಂದ ನಾನು ಇದರಲ್ಲಿ ರಿಂಗ್ ಮಾಡೋದನ್ನು ತೋರಿಸ್ತಾ ಇಲ್ಲ. ಮುಗಿಸ್ಕೊಂಡು ತೊಗೊಂಬರ್ತೀನಿ ನೋಡಿ. ಈ ಕಡೆ ರಿಂಗ್ ಮಾಡಿಕೊಂಡು ಕೂಡ ಆಯಿತು. 1 ಮೀಟ್ರಲ್ಲಿ ಇಷ್ಟೇ ಆಯಿತಾ ಅಂತ ಅಂದ್ಕೊಂಬೇಡಿ. 1 ಮೀಟ್ರಲ್ಲಿ ಇಷ್ಟೇ ಉದ್ದಂದು ಇನ್ನೂ ಒಂದು ಆಗಿದೆ. ಒಟ್ಟು ನಮಗೆ 2 ಮೀಟರ್ನ ಹಾರ ರೆಡಿಯಾಗಿದೆ. ಒಂದೊಂದು ಕೂಡ 1 ಮೀಟ್ರಲ್ಲಿದೆ. ನಾನು ನಿಮಗೆ ಇನ್ನೂ ನೀಟಾಗಿ ಬೇರೆ ಇದರಲ್ಲಿ ಇಟ್ಟು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಹೇಗೆ ಕಾಣಿಸುತ್ತೆ ಅಂತ. 2 ಮೀಟರ್ಗಳ ಹಾರ ಆಗಿದೆ. ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ರುದ್ರಾಕ್ಷಿ ಮಾಲೆ ಅಲ್ಲ ಅನ್ನೋ ರೀತಿಯಲ್ಲಿ ಇದೆ ನೋಡಿ. ಎಷ್ಟು ಕಡಿಮೆ ರೇಟಲ್ಲಿ, ಅದೇ ನೋಡಿ ಒಂದೇ ಬ್ಲೌಸ್ ಪೀಸಲ್ಲಿ 2 ಮೀಟರ್ ಹಾರ ಆಗಿದೆ. ಮತ್ತು ನಾನು ಇಲ್ಲಿ ಮಧ್ಯ ಹಾಕಿದ್ದೀನಲ್ಲ ಆ ಬೀಡ್ಸು ನಮಗೊಂದು 10-15 ಗ್ರಾಮ್ ಖರ್ಚಾಗಿದೆ. ಆನಂತರ ಈ ಕ್ಯಾಪ್ ಇದೆಯಲ್ಲ ಒಂದು 50 ಗ್ರಾಮ್ ತೊಗೊಂಬಿಟ್ರೆ ಇಷ್ಟಕ್ಕೂ ಕೂಡ ಸಾಕಾಗುತ್ತೆ. 50 ಗ್ರಾಮ್ ಕೂಡ ಬೇಕಾಗೋದಿಲ್ಲ. ನೀವು 2 ಬ್ಲೌಸ್ ಪೀಸಿಂದ ಮಾಡಿಕೊಂಡ್ರೆ ಇಡೀ ಬಾಗಿಲಿನ ಉದ್ದದವರೆಗೂ ಕೂಡ ಹಾಕ್ಬೋದು. ಮತ್ತು ಈ ಬೆಲ್ಲು ಕೂಡ 2 ರೂಪಾಯಿ 3 ರೂಪಾಯಿಗೆಲ್ಲ ಸಿಗುತ್ತೆ. ತುಂಬ ಚೆನ್ನಾಗೇ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಸೌಂಡ್ ಕೂಡ ಬರುತ್ತೆ. ಇನ್ನು ಯಾವ ರೀತಿ ವಿಡಿಯೋಗಳು ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಇವತ್ತು ಉಲ್ಲನ್ನಿಂದ ಗೆಜ್ಜೆ ವಸ್ತ್ರವನ್ನು ಹೇಗೆ ಮಾಡಬಹುದು, ಹಾಳಾಗದೇ ಇರೋ ರೀತಿಯಲ್ಲಿ ನಾವು ಹಬ್ಬಗಳಲ್ಲಿ ದೇವರಿಗೆ ಹಾಕುವಂಥ ಗೆಜ್ಜೆ ವಸ್ತ್ರವನ್ನು ಉಲ್ಲನ್ನಿಂದ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ಈಸಿಯಾಗಿ ಹೇಳ್ಕೊಡ್ತೀನಿ. ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಹಾಗೆ ಮಾರಂಗೋಲಿ ಮತ್ತು ಅವನಿ ಕಿಚನನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೇ ಬಿಡೋಣ. ನಾನಿಲ್ಲಿ ವೈಟ್ ಉಲ್ಲನನ್ನು ತೊಗೊಂಡಿದ್ದೀನಿ, ಹಾಗೆ ಯೆಲ್ಲೋ ಉಲ್ಲನ್ನು, ಹಾಗೆ ರೆಡ್ ಉಲ್ಲನನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ನೋಟ್ ಬುಕ್ಕನ್ನು ತೊಗೊಂಡಿದ್ದೀನಿ, ಮತ್ತು ಕಟ್ ಮಾಡಲಿಕ್ಕೋಸ್ಕರ ಕಟರನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ತುಂಬ ಉದ್ದ ಮಾಡ್ತಾ ಇಲ್ಲ, ಹೀಗೆ ಅಡ್ಡ ಇಟ್ಕೊಂಡು ನಿಮಗೆ ಎಷ್ಟು ಉದ್ದ ಬೇಕು ಅಂತ ಫಸ್ಟ್ ನೀವು ನೋಡ್ಕೊಳ್ಳಿ. ನಾನು ಹೀಗೆ ಒಂದು 20 ಸಾರಿ ಸುತ್ತುತ್ತೀನಿ. ನೋಟ್ ಬುಕ್ಕಿಗೆ ಒಂದು 20 ಸಾರಿ ಸುತ್ತಕೊಳ್ಳಿ. ನೋಡಿ 20 ಸಾರಿ ಸುತ್ತಿ ಆಯಿತು. ಈಗ ನಾನೇನು ಮಾಡ್ತೀನಿ ಅಂದರೆ, ಫಸ್ಟ್ ದಾರ ನಿಮಗೆ ಸಿಗುತ್ತೆ ಅಂತ ಅನಿಸಿದ್ರೆ ಅದಕ್ಕೆ ಸೇರಿಸಿ ನಾಟ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಈ ಎಕ್ಸ್ಟ್ರಾ ಒಂದು ಸ್ವಲ್ಪ ಉದ್ದ ಬಿಟ್ಟು ಇದನ್ನು ನೀವು ನಾಟ್ ಹಾಕ್ಕೊಳ್ಳಿ. ಉದ್ದ ದಾರವನ್ನು ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡು ಜಸ್ಟ್ ಹೀಗೆ ಒಳಗಡೆ ಹಾಕ್ಕೊಂಡ್ರೂ ಕೂಡ ಆಗತ್ತೆ. ನಾಟ್ ಹಾಕ್ಕೊಳ್ಳೇಬೇಕು ಅಂತ ಏನೂ ಇರೋದಿಲ್ಲ. ಹೀಗೆ ಜಸ್ಟ್ ಒಳಗಡೆ ಹಾಕ್ಕೊಳ್ಳಿ, ಅದು ಸ್ವಲ್ಪ ಬಿಚ್ಚದೇ ಇರೋ ರೀತಿಯಲ್ಲಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಯಾವುದಾದ್ರೂ ಒಂದು ಉಲ್ಲನನ್ನು, ವೈಟ್ ಉಲ್ಲನಿನ ಕೆಲಸ ಮುಗೀತು. ಈಗ ನಾನು ರೆಡ್ ಉಲ್ಲನನ್ನು ತೊಗೋತಾ ಇದ್ದೀನಿ. ಒಂದು ಅಂದಾಜಲ್ಲಿ ಒಂದಿಷ್ಟುದ್ದ ಕಟ್ ಮಾಡ್ಕೊಳ್ಳೋಣ. ಇಷ್ಟೇ ಬೇಕು ಅಷ್ಟೇ ಬೇಕು ಅಂತೇನಿಲ್ಲ. ಫಸ್ಟ್ ಆದರೆ ಇಷ್ಟು ಬೇಕು ಅಂದ್ಕೊಂಡು ಕಟ್ ಮಾಡ್ಕೊಬೇಕು, ಇಲ್ಲ ಅಂತಂದರೆ ಸುತ್ತೋದು ಕಷ್ಟ ಆಗುತ್ತೆ. ಹೀಗೆ
ಮುಂದೆ ಇಟ್ಕೊಳ್ಳಿ. ಹೀಗೆ ಒಳಗಡೆಯಿಂದ ಹಾಕ್ಕೊಂಡಿದ್ದೀನಿ. ಜಸ್ಟ್ ಹೀಗೆ ಒಂದು ಸರಿ ಹಾಕ್ಕೊಳ್ಳಿ. ಇದನ್ನು ಕೂಡ ಇದರ ಒಳಗಡೆ ಬರೋ ರೀತಿಯಲ್ಲಿ ಸೇರಿಸ್ಕೊಳ್ಳಿ. ಅಂದರೆ ಎಕ್ಸ್ಟ್ರಾ ಇದೆಯಲ್ಲ ಆ ದಾರವನ್ನು ಹೀಗೆ ಒಳಗಡೆಯಿಂದ ಹೀಗೆ ಆ ಉಲ್ಲನ್ನಿಗೆ ಟೈಟಾಗಿ ನಾವು ಸುತ್ತುತ್ತಾ ಬರಬೇಕು. ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟಾಗಿ ಸುತ್ತುತ್ತಾ ಬರಬೇಕು. ಮತ್ತು ಇಲ್ಲಿ ಗ್ಯಾಪ್ ಬಿಡಬಾರ್ದು. ನೋಡಿ, ಈ ರೀತಿಯಾಗಿ ಸುತ್ತುತ್ತಾ ಬರಬೇಕು. ಎಲ್ಲೂ ಆ ವೈಟ್ ಉಲ್ಲನ್ ಕಾಣಿಸ್ಕೋಬಾರ್ದು. ನೋಡಿ, ಇಷ್ಟು ಸುತ್ಕೊಂಡು ಆದಮೇಲೆ ಫಸ್ಟ್ ದಾರ ಇರುತ್ತಲ್ಲ ಅದನ್ನು ಮತ್ತೆ ಈ ದಾರವನ್ನು ಸೇರಿಸಿ ನಾಟ್ ಹಾಕ್ಕೊಬೇಕು. ಟೈಟಾಗಿ ನಾಟ್ ಹಾಕ್ಕೋಬೇಕು. ಆಮೇಲೆ ಎಕ್ಸ್ಟ್ರಾ ಏನು ದಾರ ಇದೆ ಅದನ್ನು ನಾವು ಕಟ್ ಮಾಡ್ಕೊಬೇಕು. ಆಮೇಲೆ ಇಲ್ಲಿ ಉಲ್ಲನ್ನು ಕೂಡ ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದನ್ನು ಕೂಡ ಕಟ್ ಮಾಡ್ಕೊಬೇಕು. ಒಂದು ಅರ್ಧ ಇಂಚಿನಷ್ಟುವರೆಗೆ ನಾವು ಉಲ್ಲನನ್ನು ಸುತ್ತಬೇಕು. ಈಗ ಯೆಲ್ಲೋ ಕಲರ್ ಉಲ್ಲನನ್ನು ಕೂಡ ಹಾಗೆಯೇ ಸುತ್ತಬೇಕು 1 ಇಂಚ್ ಗ್ಯಾಪಲ್ಲಿ. ಈಗ ಹತ್ತತ್ರ 1 ಇಂಚಿನ ಗ್ಯಾಪಲ್ಲಿ ಹೀಗೆ ಒಂದಷ್ಟು ಉದ್ದ ಉಲ್ಲನನ್ನು ಬಿಟ್ಕೊಂಡು ಈ ಉಲ್ಲನನ್ನು ಸುತ್ತಾ ಬರಬೇಕು. ಈಗ ನಾವು ಅರಿಶಿನ ಕುಂಕುಮವನ್ನು ಹಚ್ಚುತ್ತೀವಲ್ಲ ಆ ರೀತಿಯಾಗಿ ಇದು ಕಾಣಿಸ್ಬೇಕು. ಅದಕ್ಕಾಗಿ ಒಂದ್ಸರಿ ರೆಡ್ಡು ಒಂದ್ಸರಿ ಯೆಲ್ಲೋವನ್ನು ಸುತ್ತಬೇಕು ಮತ್ತು ಟೈಟಾಗಿ ಸುತ್ತಬೇಕು. ಹೀಗೆ ಮುಂದಿಟ್ಕೊಂಡು ಹೀಗೆ ಸುತ್ತುತ್ತಾ ಬನ್ನಿ. ಈ ಸುತ್ತೋದು ನಿಮ್ಗೆ ಹೇಗೆ ಅಂತ ಗೊತ್ತಾಯ್ತು ಅಲ್ವಾ? ಇದೇ ರೀತಿಯಾಗಿ ಸುತ್ಕೊಬೇಕು. ಆದರೆ ನೀವು ಲೂಸಾಗಿ ಸುತ್ಕೋಬೇಡಿ, ಟೈಟಾಗಿ ಸುತ್ಕೊಳ್ಳಿ. ಟೈಟಾಗಿ ಸುತ್ಕೊಂಡ್ರೆ ನಮಗೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಟೈಟಾಗಿ ಸುತ್ಕೋಬೇಕು. ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಮಗೆ ಆ ವೈಟ್ ಉಲ್ಲನ್ನು ಕಾಣಿಸ್ಕೋಬಾರ್ದು. ಎಲ್ಲರೂ ಕಾಣಿಸುತ್ತೆ ಅಂತ ಅನಿಸಿದ್ರೆ ಹೀಗೆ ವಾಪಸ್ ಬಂದು ಒಂದ್ಸರಿ ಸುತ್ಕೊಂಡು ಇಲ್ಲಿ ವಾಪಸ್ ಬನ್ನಿ. ಕಾಣಿಸುತ್ತೆ ಅಂತ ಅನಿಸಿದ್ರೆ, ಇಲ್ಲ ಅಂತಂದರೆ ಬೇಕಾಗೋದಿಲ್ಲ. ಆದಮೇಲೆ ಇಲ್ಲಿ ನಾವು ನಾಟನ್ನು ಹಾಕ್ಕೋಬೇಕು. ಮತ್ತು ಎಕ್ಸ್ಟ್ರಾ ದಾರವನ್ನು ಏನಿದೆ ಅದನ್ನು ಕಟ್ ಮಾಡ್ಕೊಬೇಕು. ಆಮೇಲೆ ಈಗ ಮತ್ತೆ 1 ಇಂಚಿನ ಗ್ಯಾಪಲ್ಲಿ ರೆಡ್ಡನ್ನು ಸುತ್ತಬೇಕು. ಹೀಗೆ ರೆಡ್ಡನ್ನು ಸುತ್ತಬೇಕು. ಹೀಗೆ ಒಂದೊಂದೇ ಕಲರನ್ನು ನೀವು ಸುತ್ಕೊತ ಬನ್ನಿ. ಈಗ ಸುತ್ತೋದು ಹೇಗೆ ಕಟ್ಟೋದು ಹೇಗೆ ಅನ್ನೋದು ಗೊತ್ತಾಯಿತು. ಹೀಗೆ ಸುತ್ತ ಬರೋವರೆಗೂ ಕೂಡ ನೀವು ಇದೇ ರೀತಿಯಾಗಿ ಸುತ್ಕೊಳ್ಬೇಕು. ಮತ್ತು ನೀಟಾಗಿ ಸುತ್ಕೊಳ್ಳಿ. ಮತ್ತು ದಾರ ಏನಾದ್ರು ಎಕ್ಸ್ಟ್ರಾ ಕಾಣಿಸುತ್ತೆ ಅಂದರೆ ಅದ್ರ ಮೇಲೆ ಕವರ್ ಮಾಡಿಕೊಂಡು ನೆಕ್ಸ್ಟ್ ಹೋಗ್ಬಿಡಿ. ಆವಾಗ ಈಸಿಯಾಗಿ ಆಗತ್ತೆ. ಮತ್ತು ಅರ್ಧ ಇಂಚಿನಷ್ಟು ಬರೋ ಅಷ್ಟು ನಾವು ಸುತ್ತಬೇಕು. ನೋಡಿ, ಹೀಗೆ ಸುತ್ತ ಆದಮೇಲೆ ಇಲ್ಲಿ ನಾಟನ್ನು ಹಾಕ್ಕೋಬೇಕು. ಅದಕ್ಕೆ ಈ ದಾರವನ್ನು ನಾವು ಮುಂದ್ಗಡೆ ಬಿಟ್ಕೋಬೇಕು. ಆವಾಗ ನಮಗೆ ನಾಟ್ ಹಾಕಲಿಕ್ಕೆ ಈಸಿಯಾಗಿ ಆಗುತ್ತೆ. ಇದೇ ರೀತಿಯಾಗಿ ಸುತ್ತಲೂ ಕೂಡ ಕಟ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಅಷ್ಟು ಪೂರ್ತಿ ಸುತ್ಕೊಂಡಾಯ್ತು. ಇಲ್ಲಿ ಮಾತ್ರ ಒಂದಿಷ್ಟು ಗ್ಯಾಪ್ ಬಿಟ್ಟಿದ್ದೀನಿ, ಅದು ಹಿಂದ್ಗಡೆ ಬರುತ್ತೆ ಅಂತ. ಇಲ್ಲ ನಾವು ಕಟ್ ಮಾಡ್ಕೊಳ್ಳೋದಿದ್ರೆ ಒಂದಿಷ್ಟು ಗ್ಯಾಪ್ ಬೇಕಲ್ಲ, ಅದಕ್ಕೋಸ್ಕರ. ಹೇಗೆ ಬೇಕಾದ್ರೂ ಮಾಡ್ಕೊಬೋದು. ಈಗ ಇದನ್ನು ನಾವು ಓಪನ್ ಮಾಡೋಣ ನೋಟ್ಬುಕ್ಕಿಂದ. ನೋಡಿ, ಓಪನ್ ಮಾಡಿದ್ರೆ ಕೊನೆಗೆ ಓಪನ್ ಮಾಡಾದಮೇಲೆ ಜಸ್ಟ್ ಈ ರೀತಿಯಾಗಿ ಮಾಡಬೇಕು ಎಲ್ಲದನ್ನು ಕೂಡ. ಆವಾಗ ನಮಗೆ ಇದು ನಿಜವಾದ ಗೆಜ್ಜೆ ವಸ್ತ್ರ ರೀತಿಯಲ್ಲಿ ಕಾಣಿಸುತ್ತೆ. ನಾವಿಲ್ಲಿ ಕಟ್ ಮಾಡ್ಕೊಂಬಿಟ್ರು ಕೂಡ ಚೆನ್ನಾಗಿ ಆಗತ್ತೆ. ಕಟ್ ಮಾಡ್ಕೊಂಬಿಡೋಣ. ನೋಡಿ, ಹೀಗೆ ಈಗ ಎಲ್ಲದನ್ನು ಕೂಡ ಅದೇ ರೀತಿ ಮಾಡ್ಕೊಂಬಿಟ್ರೆ ಚೆನ್ನಾಗಾಗುತ್ತೆ. ಎಷ್ಟು ಬೇಗ ಮಾಡ್ಕೊಬೋದು. ಈ ರೀತಿ ಮಾಡಿಟ್ಕೊಂಡ್ರೆ ಪ್ರತಿ ಸರಿ ವಾಶ್ ಮಾಡಿ ನಾವು ದೇವರಿಗೆ ಹಾಕ್ಕೊಬೋದು. ನಾನು ನಿಮಗೆ ಇವತ್ತು ಒಂದು ರೀತಿಯಾದ ಗ್ರ್ಯಾಂಡ್ ಆದ ಒಂದು ಹಾರವನ್ನು ಹೇಳಿಕೊಡ್ತೀನಿ.
ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈಗ ನಾನು 3 ಕಲರ್ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ಕಲರ್ ಬ್ಲೌಸ್ ಪೀಸ್ ಇಲ್ಲ ಅಂತ ಆದರೆ ನೀವೇನು ಮಾಡಿ ಅಂದರೆ ಲೈನಿಂಗ್ ಕ್ಲಾತನ್ನು ತಂದುಕೊಂಡ್ರೂ ಕೂಡ ಆಗುತ್ತೆ. ನಾನಿಲ್ಲಿ ಈ ಹಾರಕ್ಕೆ ಮಾತ್ರ ಇದೇ ಕಲರ್ ಬೇಕಾಗತ್ತೆ. ಗ್ರೀನ್ ನಾರ್ಮಲ್ ಆಗಿ ಎಲ್ಲರ ಮೇಲೂ ಇರುತ್ತೆ. ಈ 2 ಕಲರ್ ಇಲ್ಲ ಅಂದರೆ ಲೈನಿಂಗ್ ಕ್ಲಾತು ತಂದ್ಕೊಳ್ಳಿ. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಲೈನಿಂಗ್ ಕ್ಲಾತನ್ನು ತೊಗೊಂಡು ಬಂದಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ಬನ್ನಿ. ಕಟ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ ಅಂತ ನಾನು ಈ ರೀತಿಯಾಗಿ ಸೇರಿಸಿದ್ದೀನಿ. ನಿಮ್ಮ ಹತ್ರ ದೊಡ್ಡ ಕತ್ರಿ ಇದ್ದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಕೂಡ ಸಿಂಗಲ್ ಹೀಗೆ ಓಪನ್ ಮಾಡಿಕೊಂಡು 2 ಲೇಯರನ್ನು ಮಾಡ್ಕೊಬೋದು. ನಾನು ಟೋಟಲಾಗಿ ಫುಲ್ ಅಷ್ಟು ಬರೋ ರೀತಿಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಕರೆಕ್ಟಾಗಿ ಎಲ್ಲ ಬಟ್ಟೆನೂ ಕೂಡ ಸೇಮ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಇದಕ್ಕೆ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಇಂಚನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1 ಇಂಚಿಗೆ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ 10 ಅಂತ ಇಟ್ಕೊತೀನಿ. 1 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಹೋಗ್ತೀನಿ. ಕಾಣಿಸ್ತಾ ಇದೆ ಅಲ್ಲ? ನಮಗೆ ಜಸ್ಟ್ 1 ಇಂಚ್ ಸಾಕಾಗತ್ತೆ ಈ ಹಾರಕ್ಕೆ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಸಖತ್ ಈಸಿನೂ ಕೂಡ ಇದೆ. ಈ ಕಡೆನೂ ಕೂಡ ನಾನು 1 ಇಂಚಿಗೆ ಮಾರ್ಕನ್ನು ಮಾಡ್ಕೊತೀನಿ. ಒಂದು ಇಂಚು ಮಾರ್ಕ್ ಮಾಡ್ಕೊಂಡಾದಮೇಲೆ ಕರೆಕ್ಟಾಗಿ ಕೆಳಗಡೆ ಲೈನು ಮೇಲ್ಗಡೆ ಲೈನಿಗೆ ಒಂದು ಲೈನನ್ನು ಹಾಕ್ಕೊಂಬಿಡಿ. ಕಟ್ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಬರುತ್ತೆ. ಜಸ್ಟ್ ಕಾಣೋ ರೀತಿಯಲ್ಲಿ ಹಾಕ್ಕೊಳ್ಳಿ. ತುಂಬ ಡಾರ್ಕ್ ಆಗೇನು ಹಾಕ್ಕೊಳ್ಳೋದು ಬೇಕಾಗೋದಿಲ್ಲ. ನೋಡಿ, ಎಲ್ಲದೂ ಕೂಡ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾಯಿತು. ಇಷ್ಟು ಬಟ್ಟೆ ಇಟ್ಟಿದ್ರಿಂದ ಕರೆಕ್ಟಾಗಿ ಕೈಯನ್ನು ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಅಷ್ಟನ್ನು ಕೂಡ 1 ಇಂಚಿಗೆ ಬರೋ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ಆರೆಂಜು ಮತ್ತು ಗ್ರೀನ್ ಎರಡನ್ನೂ ಕೂಡ ನಾನು 1 ಇಂಚಿಗೆ ಕಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ನೋಡಿ, ಎಲ್ಲೋ ಪೂರ್ತಿ ಕಟ್ ಮಾಡ್ಕೊಂಡು ಆಯಿತು. ನಾನೀಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಆಮೇಲೆ ಅದನ್ನು ಕೂಡ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಬಂದ್ಬಿಡ್ತೀನಿ. ಡೈರೆಕ್ಟಾಗಿ ಹಾರ ಮಾಡೋದು ಹೇಗೆ ಅಂತ ತೋರ್ಸೋಕ್ಕೆ ಆಗತ್ತೆ. ನಾನಿಲ್ಲೊಂದು ಮೇಣದ ಬತ್ತಿಯನ್ನು ಹಚ್ಕೊಂಡಿದ್ದೀನಿ. ನಮಗೆ ಈ ಎಡ್ಜ್ ಪೀಸ್ ಏನಿರುತ್ತಲ್ಲ ಅದನ್ನು ಕೂಡ ಕಟ್ ಮಾಡಿ ತೆಕ್ಕೊಬಿಡ್ಬೇಕು. ನಮಗೇನು ಅದು ಅವಶ್ಯಕತೆ ಇರೋದಿಲ್ಲ. ಅದಿದ್ದರೆ ಒಂದು ಸ್ವಲ್ಪ ರಫ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಎಡ್ಜ್ ಪೀಸನ್ನು ಎಲ್ಲದನ್ನು ಕೂಡ ಕಟ್ ಮಾಡ್ಕೊಬೇಕು. ಆನಂತರ ಜಸ್ಟ್ ಇಲ್ಲೂ ಕೂಡ ಜಸ್ಟ್ ತಾಗಬೇಕಷ್ಟೇ. ಯಾವುದೇ ರೀತಿಯಲ್ಲೂ ಕೂಡ ನಮಗದು ಕಪ್ಪಿಗೆ ಆಗಬಾರ್ದು. ಜಸ್ಟ್ ಟಚ್ ಮಾಡ್ಕೊಂಡು ಹಾಗೆ ಬರಬೇಕು. ಗಾಳಿ ಇಲ್ಲದೇ ಇದ್ದ ಹೊತ್ತಲ್ಲಿ ನೋಡಿಕೊಂಡು ಈ ರೀತಿ ಬರ್ನ್ ಮಾಡ್ಕೊಳ್ಳಿ. ಗಾಳಿ ಇದ್ದುಬಿಟ್ರೆ ಬಟ್ಟೆ ಸುಡೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇದೇ ರೀತಿಯಾಗಿ 4 ಕಡೆನೂ ಕೂಡ ಸುಟ್ಕೊಬೇಕು. ನಾವು ಇದೇ ರೀತಿ ಆರೆಂಜು ಮತ್ತು ಗ್ರೀನು ಎರಡನ್ನೂ ಕೂಡ ಸುಟ್ಕೊಂಡು ತಗೊಂಡ್ಬರ್ತೀನಿ. ನೀವು ಕೂಡ ಎಲ್ಲದನ್ನು ರೆಡಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಆದಮೇಲೆ ವಾವ್, ಈ ಥರದ್ದು ಕೂಡ ಮನೆಯಲ್ಲಿ ಮಾಡ್ಕೊಬೋದಾ ಅಂತ ಅನಿಸುತ್ತೆ. ನೋಡಿ, ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ಸುಟ್ಕೊಂಡು ತೊಗೊಂಡು ರೆಡಿ ಮಾಡ್ಕೊಂಡು ತೊಗೊಂಬರ್ತೀನಿ. ಆಮೇಲೆ ಏನು ಮಾಡೋದು ಅಂತ ನೋಡಿಬಿಡೋಣ ಅಲ್ವಾ? ನೋಡಿ, ಎಲ್ಲದನ್ನು ಕೂಡ ಕಟ್ ಮಾಡಿಕೊಂಡು ಸುಟ್ಕೊಂಬಂದಾಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡೋಣ. ನಾನು ಇಲ್ಲಿ ಸೂಜಿಗೆ ಆರೆಂಜ್ ಕಲರ್ ದಾರವನ್ನು ಪೋಣಿಸಿಟ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಆರೆಂಜನ್ನು ತೊಗೊತೀನಿ. ಇದರ ಮಧ್ಯಕ್ಕೆ ಬರೋ ರೀತಿಯಲ್ಲಿ ತುಂಬ ಸಣ್ಣಕ್ಕೆ, ತುಂಬ ದೂರಕ್ಕಲ್ಲ, ತುಂಬ ಹತ್ತಿರಕ್ಕೇ ಎಕ್ಸಾಕ್ಟ್ ಮಧ್ಯಕ್ಕೆ ಬರೋ ರೀತಿಯಲ್ಲಿ ತುದಿವರೆಗೂ ಕೂಡ ಪೋಣಿಸ್ಬೇಕು. ಹೀಗೆ ಪೋಣಿಸ್ಕೊತ ಹೋಗಬೇಕು. ತುಂಬ ದೂರಕ್ಕೆ ಪೋಣಿಸ್ಬೇಡಿ, ಹತ್ತಿರಕ್ಕೇ ಪೋಣಿಸ್ಕೊಳ್ಳಿ. ಇಷ್ಟಿಷ್ಟು ಗ್ಯಾಪ್ ಬಿಟ್ಟರೆ ಸಾಕಾಗತ್ತೆ. ತುದಿವರೆಗೂ ಕೂಡ ಪೋಣಿಸ್ಕೊಂಡು ತೊಗೊಂಬರ್ತೀನಿ. ನೋಡಿ, ಒಂದನ್ನು ಹೀಗೆ ಪೋಣಿಸಿದ್ದೀನಿ. ಈಗ ಇನ್ನೊಂದನ್ನು ಕೂಡ ತಗೊಂಡು ಇದೇ ರೀತಿಯಾಗಿ ಪೋಣಿಸ್ಕೊಂಬರ್ತೀನಿ. ಇಲ್ಲೇ ನಾವೇನು ಗಂಟು ಏನೂ ಹಾಕಬಾರ್ದು. ಇದರ ಜೊತೆನೇ ಕೂಡ ನಾವು ಇಲ್ಲಿ ಪೋಣಿಸ್ಬೇಕು. ಹೀಗೆ ಪೋಣಿಸ್ಕೊಂಡು ತೊಗೊಂಬರ್ತೀನಿ. ನೋಡಿ, ಪೂರ್ತಿಯಾಗಿ ಎರಡನ್ನೂ ಕೂಡ ಪೋಣಿಸಿ ಆಯಿತು. ದಾರದ ತುದಿಗೆ ತಂದುಕೊಳ್ಳೋಣ.
ಆಮೇಲೆ ಈ ದಾರ ಮತ್ತು ಈ ದಾರ ಎರಡನ್ನು ಕೂಡ ನಾವು ನಾಟ್ ಹಾಕಬೇಕು. ಟೈಟಾಗಿ ಹಾಕ್ಕೊಳ್ಳಿ. ಆವಾಗ ನಮಗೆ ಒಂದು ಈ ರೀತಿಯಾಗಿ ಬರುತ್ತೆ. ಈಗ ಇಲ್ಲಿ ಎಕ್ಸ್ಟ್ರಾ ಏನು ದಾರ ಇದೆ ಅದನ್ನು ನಾವು ಕಟ್ ಮಾಡ್ಕೊಬೇಕು. ನೋಡಿ ಈ ರೀತಿಯಾದ ಹೂ ಆಗುತ್ತೆ. ಈ ಯೆಲ್ಲೋ ಮತ್ತು ಆರೆಂಜನ್ನು ಈ ರೀತಿಯಾಗಿ ಹೂ ಮಾಡ್ಕೊಬೇಕು. ಇನ್ನು ಗ್ರೀನ್ ಕಲರನ್ನು ಯಾಕೆ ತೊಗೊಂಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ. ನಾನು ಇಡೀ ಬ್ಲೌಸ್ ಪೀಸಿನ ಫುಲ್ ಇತ್ತಲ್ಲ ಅದನ್ನು ನಾನು ಹೀಗೆ ಮಡಚಿ ಮಿಡ್ಲಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಇಷ್ಟಿಷ್ಟು ಉದ್ದ ಪೀಸ್ ಬಂದಿದೆ ನೋಡಿ, ಇಷ್ಟು ಉದ್ದ ಪೀಸು. ಈಗ ಏನು ಮಾಡಬೇಕು ಅಂದರೆ ನಾನಿಲ್ಲಿ ಗಮ್ಮನ್ನು ತೊಗೊಂಡಿದ್ದೀನಿ. ಫ್ಯಾಬ್ರಿಕ್ ಗ್ಲೂನ ತೊಗೊಳ್ಳಿ, ನಿಮ್ಮ ಹತ್ರ ಯಾವುದಿದೆಯೋ ಅದು. ಇಲ್ಲಿ ತುದಿಗೆ ಒಂಚೂರು ಗಮ್ಮನ್ನು ಹಚ್ಚಿ, ಇಷ್ಟು ಹಚ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ನಾವು ಸ್ವಲ್ಪ ಹೀಗೆ ಫೋಲ್ಡ್ ಮಾಡಿ ಹೀಗೆ ಫೋಲ್ಡ್ ಮಾಡ್ತಾ ಬರಬೇಕು. ಅಂದರೆ ಸರ್ಕಲ್ ಮಾಡಬೇಕು, ಟೈಟಾಗಿ ಇಡಬೇಕು. ನೋಡಿ ಈ ರೀತಿ ಇದು ಹೂವಿನ ತೊಟ್ಟಿನ ಥರ ಆಗತ್ತೆ. ತೋರಿಸ್ತೀನಿ. ಇದೇ ರೀತಿಯಾಗಿ ಅಂದರೆ ಫುಲ್ ಇಡೀ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡವಾಗ ಇದಾಗಬಾರ್ದಲ್ಲ, ಅಂದರೆ ತುಂಬ ದಪ್ಪ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಇಲ್ಲಿ ತುದಿಗೆ ಗಮ್ ಹಚ್ಚಬೇಕು. ಗಮ್ ಹಚ್ಚಿ ಈ ರೀತಿಯಾಗಿ ಹಂಚ್ಕೊಬೇಕು. ಗೊತ್ತಾಯ್ತಲ್ವಾ? ಇದೇ ರೀತಿಯಾಗಿ ಗ್ರೀನ್ ಎಲ್ಲದನ್ನು ಕೂಡ ಈ ರೀತಿ ಮಾಡಿಕೊಂಡು ಯೆಲ್ಲೋ ಮತ್ತು ಆರೆಂಜನ್ನು ಈ ರೀತಿಯಾಗಿ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ ಎಲ್ಲ ಹೂವು ಮತ್ತು ಈ ರೀತಿಯಾದ ತೊಟ್ಟುಗಳನ್ನು ರೆಡಿ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಒಂದು ಬೀಡ್ಸನ್ನು ತೊಗೊತೀನಿ. ನಿಮ್ಮ ಹತ್ರ ಯಾವ ಬೀಡ್ಸ್ ಇದೆ ಅದನ್ನು ತೊಗೊಳ್ಳಿ. ಇದೇ ತೊಗೋಬೇಕು ಅದೇ ತೊಗೊಬೇಕು ಅಂತ ಏನಿಲ್ಲ. ಈ ದಾರದ ತುದಿಗೆ ಅಂದರೆ ನಾನು ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಪೋಣಿಸ್ಬೇಕಲ್ಲ ಈಗ, ಅದಕ್ಕೋಸ್ಕರ ಈ ದಾರದ ತುದಿಯವರೆಗೆ ನಾವು ಈ ಮಣಿಯನ್ನು ತಗೊಬಂದು ಒಂದು ನಾಟನ್ನು ಹಾಕ್ಕೊಳ್ಳೋಣ. ಇಲ್ಲಿ ಟೈಟಾಗಿ ನಾಟನ್ನು ಹಾಕ್ಕೋಬೇಕು. ಇಷ್ಟು ಆದಮೇಲೆ ಇದು ಕೊನೆಗೆ ಲಾಸ್ಟಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗೇನು ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಷ್ಟು ಆದಮೇಲೆ ನಾನು ಒಂದು ಫ್ಲವರನ್ನು ಹೀಗೆ ಮಿಡ್ಲಲ್ಲಿ ಹೋಲಿರುತ್ತಲ್ಲ ಅಲ್ಲಿ ಪೋಣಿಸ್ತೀನಿ. ಈ ಮಣಿ ಇದ್ರ ಒಳಗಡೆ ಹೋಗಬಾರ್ದು, ಆ ರೀತಿಯಾಗಿ ನಾವು ಮಣಿಯನ್ನು ಚೂಸ್ ಮಾಡ್ಕೊಬೇಕು. ಆಯಿತಾ? ಈಗ ನೆಕ್ಸ್ಟ್ ಈ ಗ್ರೀನ್ ಇದೆಯಲ್ಲ, ಗ್ರೀನನ್ನು ನಾವು ಪೋಣಿಸ್ಬೇಕು. ಇಲ್ಲೂ ಕೂಡ ಮಧ್ಯ ಹೋಲಿರುತ್ತಲ್ಲ ಆ ಜಾಗದಲ್ಲಿ ನಾವು ಪೋಣಿಸ್ಬೇಕು. ಪೋಣಿಸಿ ಸುಮ್ಮನೆ ಜಸ್ಟ್ ಹೀಗೆ ಇಡಬೇಡಿ, ಅದು ಚೆನ್ನಾಗಿ ಕಾಣೋದಿಲ್ಲ. ಜಸ್ಟ್ ಹೀಗೊಂದು ಚೂರು ಓಪನ್ ಮಾಡಿ, ಹೀಗೆ ಅಗಲ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತಲ್ಲ, ಅದನ್ನು ಹೀಗೆ ಕರೆಕ್ಟಾಗಿ ಅದರಲ್ಲೇ ಕೂರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗ ದಾರವನ್ನು ಕಟ್ ಮಾಡೋಣ. ಹೀಗೆ ಮಾಡ್ಕೊಳ್ಳಿ. ಇಷ್ಟು ಆದಮೇಲೆ ಈಗ ಮತ್ತೊಂದು ಮಣಿಯನ್ನು ಅಷ್ಟೇ ದೊಡ್ಡ ಮಣಿಯನ್ನು ಪೋಣಿಸ್ಕೊತಾ ಇದ್ದೀನಿ. ಅಂದರೆ ಮಿಡ್ಲಲ್ಲಿ ಆ ಫ್ಲವರ್ ಬಂದರೆ ಚೆನ್ನಾಗಿ ಕಾಣಿಸುತ್ತಲ್ಲ, ಅದಕ್ಕೋಸ್ಕರ. ಈಗ ನಾನು ಯೆಲ್ಲೋನ ತಗೋತಾ ಇದ್ದೀನಿ. ಯೆಲ್ಲೋನು ಕೂಡ ಪೋಣಿಸ್ತಾ ಇದ್ದೀನಿ. ನೋಡಿ ಆ ಯೆಲ್ಲೋದ್ರ ಮಧ್ಯೆನೂ ಕೂಡ ಬೀಡ್ಸ್ ಬರುತ್ತೆ. ಅಂದರೆ ಆ ಬೀಡ್ಸನ್ನು ನಮಗೆ ಹೊರಗಡೆ ಕಾಣಿಸೋದಿಲ್ಲ, ಬಟ್ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತಲ್ಲ, ಅದಕ್ಕೋಸ್ಕರ ಇರಲಿ ಅಂತ ಹಾಕೋದು. ಮತ್ತು ಸ್ಪೇಸ್ ಕೂಡ ಬರುತ್ತಲ್ಲ, ಅದಕ್ಕೋಸ್ಕರ. ಈಗ ಮತ್ತೆ ಗ್ರೀನು ಪೋಣಿಸೋದು. ಇದನ್ನು ಕೂಡ ಜಸ್ಟ್ ಎಲ್ಲದನ್ನು ಕೂಡ ಹೀಗೆ ಒಂದು ಸ್ವಲ್ಪ ಓಪನ್ ಮಾಡಿ, ಇದು ಜಸ್ಟ್ ಅಲ್ಲಿ ಟಚ್ ಆಗಬೇಕು, ಬಟ್ಟೆ ಒಳಗಡೆ ಟಚ್ ಆಗಬೇಕು. ಆವಾಗ ನಮಗೊಂದು ಹೂವಿನ ಥರದಲ್ಲಿಯೇ ಕಾಣಿಸುತ್ತೆ, ಅದಕ್ಕೋಸ್ಕರ. ಈಗ ಮತ್ತೆ ಒಂದು ಬೀಡ್ಸ್, ನಿಮ್ಮ ಹತ್ರ ಯಾವ ಬೀಡ್ಸ್ ಇದೆಯೋ ತೊಗೊಳ್ಳಿ. ಒಂಚೂರು ದೊಡ್ಡ ಬೀಡ್ಸನ್ನು ತೊಗೊಳ್ಳಿ. ಆನಂತರ ಈಗ ಆರೆಂಜನ್ನು ಪೋಣಿಸ್ತೀನಿ. ಆರೆಂಜನ್ನು ಕೂಡ ಕೆಳಗಡೆವರೆಗೂ ಹಾಕ್ಕೊಳ್ಳೋದು. ಆಮೇಲೆ ಈ ಗ್ರೀನ್ ಇದನ್ನು ಪೋಣಿಸ್ಬೇಕು. ಇದೇ ರೀತಿಯಾಗಿ ಒಂದು ಸತಿ ಗ್ರೀನು, ಒಂದು ಸರಿ ಯೆಲ್ಲೋ, ಈ ರೀತಿಯಾಗಿ ಅಷ್ಟನ್ನು ಕೂಡ ಪೋಣಿಸ್ಕೊಂಡು ತೊಗೊಬರ್ತೀನಿ. ಆಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ ಇಷ್ಟು ಉದ್ದಕ್ಕೆ ಆಯಿತು. ಖಂಡಿತ
ಇದು ಚೆಂಡು ಹೂವಿನ ಥರನೇ ಕಾಣಿಸುತ್ತೆ. ನಮ್ಮ ಕಡೆ ಚೆಂಡು ಹೂವು ಅಂತ ಅಂತೀವಿ, ನಿಮ್ಮ ಕಡೆ ಏನಂತೀರ ನಂಗೆ ಗೊತ್ತಿಲ್ಲ. ನೀವು ಏನು ಅಂತೀರ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ದಾರವನ್ನು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಲಾಸ್ಟಲ್ಲಿ ನಾವು ಡೋರಿ ಹೀಗೆ ಜೋತ್ ಬಿಡ್ತೀವಿ ಅಂತ ಆದರೆ ಇದನ್ನು ನಾವು ನಾರ್ಮಲ್ಲು ರಿಂಗ್ ಇದ್ದರೆ ನಾವು ರಿಂಗನ್ನು ಹಾಕ್ಕೊಬೋದು, ಇಲ್ಲ ಅಂತಂದರೆ ಇದು ರೀತಿಯಾಗಿ ಮುಗಿಸ್ಕೋಬೋದು. ನನ್ನ ಹತ್ರ ನಾರ್ಮಲ್ ರಿಂಗ್ ಇದೆ, ಅದನ್ನು ಹಾಕಿ ತೋರಿಸ್ತೀನಿ. ಈ ರೀತಿಯಾದ ರಿಂಗನ್ನು, ಅದು ಕಟ್ ಆಗಬಾರ್ದು, ಆ ರೀತಿ ರಿಂಗನ್ನು ಹಾಕಿ ನಾವು ನಾಟನ್ನು ಹಾಕ್ಕೊಂಡ್ರೆ ಈಸಿಯಾದ ಕೆಲಸ ಆಗಿಬಿಡುತ್ತೆ. ಮಳೆಗೆ ನೇತು ಹಾಕಲಿಕ್ಕೆ ಚೆನ್ನಾಗಿ ಆಗುತ್ತೆ. ಕರೆಕ್ಟ್ ಹತ್ತಿರ ಬರೋ ರೀತಿಯಲ್ಲಿಯೇ ನಾವು ಇದು ಮಾಡಬೇಕು. ಹೀಗೆ ಕರೆಕ್ಟಾಗಿ ನಾಟನ್ನು ಹಾಕಬೇಕು. ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಫ್ರೆಂಡ್ಸ್? ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ನಾಟನ್ನು ಸ್ವಲ್ಪ ಟೈಟಾಗಿ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಯಿತು. ಈ ಎಕ್ಸ್ಟ್ರಾ ಉಳಿದಿದ್ದ ದಾರನ್ನು ಕೂಡ ಏನು ಮಾಡಬೇಕು ಅಂದರೆ ಇದರೊಳಗಡೆ ವಾಪಸ್ ಹೋಗಿ ಎಲ್ಲಾದರೂ ಕೂಡ ಒಂಚೂರು ಹೀಗೆ ಒಳಗಡೆ ಹೋಗಿ ಇಲ್ಲಿ ಕಟ್ ಮಾಡಿಬಿಟ್ರೆ ನಮಗೆ ಕಾಣಿಸೋದಿಲ್ಲ. ನೋಡಿ, ಇದು ಮಳೆಗೆ ನೇತು ಹಾಕಲಿಕ್ಕೆ ಚೆನ್ನಾಗಾಗತ್ತೆ. ಈಗ ಎಷ್ಟು ಚೆನ್ನಾಗಾಯಿತು ಅಲ್ವಾ ಫ್ರೆಂಡ್ಸ್? ನಾವು ಬಾಗಿಲಿಗೆ ಈ ರೀತಿಯಾಗಿ ಇದು ಮಳೆ ನೇತು ಹಾಕ್ಕೊಂಡ್ರೆ ಹೀಗೆ ಚೆಂಡು ಹೂವನ್ನು ಬಾಗಿಲನ್ನು ಅಂದ ಹೆಚ್ಚಿಸುತ್ತೆ. ಚೆಂಡು ಹೂವಿನ ಮಾಲೆಯನ್ನು ಕೂಡ ಹಾಕಿದ ರೀತಿಯಲ್ಲಿ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಫ್ರೆಂಡ್ಸ್? ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅವನಿ ಕಿಚನ್ ಮತ್ತು ಮಾರಂಗೋಲಿನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್. ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್. ಶುಭ ದಿನ.